ಅಪ್ಪ, ನಿಂಗೊಂದ್ ಬ್ರೇಕಿಂಗ್ ನ್ಯೂಸ್ ಇದೆ. ಏನ್ ಮಗಳೇ, ನಿಮ್ಮ ಅಕ್ಕ ವಾಪಸ್ ಮನೆಗೆ ಬರ್ತಾ ಇದ್ದಾಳ? ಅದಲ್ಲಪ್ಪ, ಅವಳಿಗೆ ಹೊಸ ಕೆಲ್ಸ ಸಿಕ್ಕಿದೆ ಅಂತೆ. ನಾಳೆಯಿಂದ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅಷ್ಟೇನಾ? ಆರಾಧನೆಗೆ ಕೆಲ್ಸ ಸಿಕ್ತಾ? ದೇವ್ರೆ, ನನ್ ಮಗಳಿಗೆ ಒಳ್ಳೇದ್ ಮಾಡಪ್ಪ. ಅದ್ಯಾಕೆ ಹಾಗೆ ಹೇಳ್ತಿದ್ಯಾ ಅಪ್ಪ? ಇನ್ನೇನ್ ಮಗಳೇ, ಅವಳು ಮನೇಲಿ ಇದ್ದರೆ ನಮಗ್ ದುಡ್ಡಾದ್ರೂ ಸಿಗ್ತಾ ಇತ್ತು. ಅವಳು ಅಲ್ಲಿದ್ದಾಳಲ್ಲ, ನಮಗೇನ್ ಪ್ರಯೋಜನ? ಹಾಗಂತ ಅವಳು ಬೇರೆ ಎಲ್ಲೋ ಹೋಗಿ ಮೆರಿತಾ ಇದ್ರೆ ನೋಡ್ಕೊಂಡ್ ಸುಮ್ನೆ ಇರ್ತೀಯ ಅಪ್ಪ? ನಾವಿನ್ನು ಮನೆ ಬಾಡಿಗೆ ಕಟ್ಟಿಲ್ಲ, ಅದ್ರ ಬಗ್ಗೆನೂ ಯೋಚನೆ ಮಾಡು. ಅಪ್ಪ, ಅವಳಿಗೇನಾದ್ರೂ ಒಳ್ಳೇದಾಗ್ತಿದೆ ಅಂದ್ರೆ ಅದ್ರಿಂದ ನಮಗೂ ಲಾಭ ಆಗ್ಬೇಕು ತಾನೆ. ಅವಳು ನಿನ್ ಕೈ ತಪ್ಪ ಹೋಗ್ತಾಳಷ್ಟೇ. ಒಂದ್ಸತಿ ಅವಳ ಹತ್ರ ಮಾತಾಡ್ ನೋಡು. ನೀನ್ ಹೇಳೋದು ನಿಜನೇ. ಏನಾದ್ರೂ ಪ್ಲಾನ್ ಮಾಡೋಣ. ಇವ್ರ ಕೆಟ್ಟ ದೃಷ್ಟಿ ನಮ್ ಆರಾಧನ್ ತಾಕ್ತಾ ಇರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಸುಶಾಂತ್ ಮಾತ್ರ ಅಲ್ಲ, ಸುಶಾಂತ್ ರಾಜ್ ಧರ್ಮೇಂದ್ರ. ನಿನ್ನ ಹೆಸರು ಮಾತ್ರ ಹಾಳಾಗೋದಿಲ್ಲೋ, ನನ್ನ ಹೆಸರು ಹಾಳಾಗುತ್ತೆ. ನಿನಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನಾನು ಇಷ್ಟು ಹೇಳಿದ ಮೇಲೂ ನೀನು ಇಲ್ಲಿ ಇರ್ತಿರ್ಲಿಲ್ಲ. ಹೋಗ್ತೀಯೋ ಅಥವಾ ಕತ್ತಿಡ್ತೇನೋ? ಆಯ್ತು, ಹೋಗ್ತೀನಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತಾರೆ. ಆದರೆ ನಾನು ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡು ಮಗನನ್ನೇ ಆಚೆ ಕಳಿಸ್ಬಿಟ್ನಲ್ಲ. 1000 ಸಲ ಬಡ್ಕೊಂಡೆ, ನನ್ನ ಮಗ ಅಂಥವನಲ್ಲ ಅಂತ. ನೀವು ನನ್ನ ಮಾತೇ ಕೇಳಿಲ್ಲ. ಈಗ ಸತ್ಯ ನಿಮ್ಮ ಕಣ್ಮುಂದೆನೇ ಇದೆ, ಆದರೆ ಅರ್ಗಿಸ್ಕೊಳ್ಳೋ ಶಕ್ತಿನೇ ನಿಮ್ಮಲ್ಲಿಲ್ವಲ್ಲ. ಸಾವಿತ್ರಿ, ಮಲ್ಕೊಳ್ರಿ, ತಡ ಆಯ್ತು. ಹಾ ಸಾವಿತ್ರಿ, ತಡ ಆಯ್ತು. ನನ್ನ ಮಗನ ವಿಷಯದಲ್ಲಿ ಸತ್ಯ ಗೊತ್ತಾಗೋದಿಕ್ಕೆ ತುಂಬಾನೇ ತಡ ಆಯ್ತು. ನನಗೆ ನಿದ್ದೆ ಬರ್ತಾ ಇದೆ ರೀ, ನಾ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ. ಪಾಪಿ ನಾನು, ಪಾಪಿ.
ಅಜ್ಜಿ ನಾನು ಹೋಗೋ ಕೆಲಸ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗ್ಲಮ್ಮ. ರೀ ಮುನಿಯಮ್ಮ, ನಾನು ಇಲ್ಲೇ ಗುಂಡ್ಕಲ್ ತರ ನಿಂತಿದ್ದೀನಿ, ನನ್ನ ಆಶೀರ್ವಾದ ಬೇಡವಾ? ನಿನ್ ಕಾಲಿ ಯಾಕೆ ಬೀಳ್ಬೇಕು ಅವಳು? ನೀನೇನು ಅವಳು ಗಂಡನ? ಹೆಣ್ಮಕ್ಳು ಹಿರಿಯರಿಗೆ ಬಿಟ್ರೆ ಅವಳ ಗಂಡನಿಗೆ ಮಾತ್ರ ನಮಸ್ಕಾರ ಮಾಡೋದು. ಬಂದ್ಬಿಟ್ಟ ದೊಡ್ಡದಾಗಿ. ತಮಾಷೆಗೆ ಹೇಳಿದೆ ಅಜ್ಜಿ, ಈ ಸಿಡುಕ್ ಮೂತಿ ಸುಬ್ಬಮ್ಮನ್ ಮದ್ವೆ ಆಗೋ ಹಣೆ ಬರ ನನಗೆ ಆಗ್ಬೇಕು. ಹಲೋ, ಬೆಳಗ್ಗೆ ಸುಮ್ಮನೆ ಶುರು ಹಚ್ಕೋಬೇಡಿ. ಅಷ್ಟಕ್ಕೂ ನಿಮ್ ಕಾಲಿಗೆ ಬೀಳೋ ಸೀನೆಲ್ಲ ಇಲ್ಲ. ನೀವ್ ನನ್ನ ಫ್ರೆಂಡ್ ಅಲ್ವಾ? ಸಾಥ್ ಕೊಟ್ರೆ ಸಾಕು, ಅದೇ ನನಗೆ ದೊಡ್ಡ ಆಶೀರ್ವಾದ. ಅವ್ರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಯಾವಾಗ್ಲೂ ಇರ್ಲೇಬೇಕು ಬ್ರೋ. ರೀ ಮುರುಗೇಶ್, ಬನ್ನಿ ಆರತಿ ತಗೊಳ್ಳಿ. ಬಂದೆಮ್ಮ. ಅಜ್ಜಿ, ಹಬ್ಬದ ಪ್ರಸಾದಕ್ಕೆ ಏನಾರ ಔಷಧಿ ಬೆರೆಸಿದಿರಾ? ಯಾಕೋ? ಗುರ್ರ ಅಂತಿದ್ ಮುನಿಯಮ್ಮ ಸಡನ್ ಆಗಿ ಸಾಧು ಆಗ್ಬಿಟ್ಟ, ಡೌಟ್ ಬರಲ್ವಾ? ಅವಳು ಒಳ್ಳೆ ಕಣಪ್ಪ, ಮಾತ್ ಮಾತ್ರ ಹೊರಟು. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ ಅಂತೆ ಅಜ್ಜಿ. ಇವ್ರ ನೆಟ್ಗಿಲ್ವಲ್ಲ, ಅದಕ್ಕೆ ಎಲ್ಲಾನು ಉಲ್ಟಾನೆ ಕಾಣಿಸುತ್ತೆ. ಹೇಳಿದ್ದೆ ತಪ್ಪಾಯ್ತು, ಮತ್ತೆ ಶುರು ಹಚ್ಕೊಬಿಟ್ರಲ್ಲ. ಈಗ ಟೈಮ್ ಆಯ್ತು, ಹೊರಡನ್ವಾ? ಹೊರಡೋದಾ? ಎಲ್ಲಿಗೆ? ಹುಡುಗಿರ್ ಕರೆದಾಗ ಎಲ್ಲಿ ಅಂತ ಕೇಳಬಾರ್ದು ಬ್ರೋ. ನನ್ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ, ಅದಕ್ಕೆ ಹೊರಡಿ ಅಂದಿದ್ದು. ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬೇಕಾ? ಸುಮ್ನೆ ಹೊರಡಿ. ನಿಮ್ಮತ್ತ ಆರ್ಗ್ಯೂ ಮಾಡೋದಕ್ಕಿಂತ ಹೊರಡೋದೇ ವಾಸಿ. ನಡೀರಿ. ಸರಿ, ನೀವು ಹೋಗಿರಿ, ನಾನು ಬ್ಯಾಗ್ ತಗೊಂಡ್ ಬರ್ತೀನಿ. ಆರಾಧ್ನಾ, ಹುಷಾರು. ಸರಿ ಅಜ್ಜಿ. ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಮೊದಲೇ ಗೊತ್ತಿತ್ತು ದೇವ್ರೆ. ಈಗ ನೀನು ಈ ಸತ್ಯನ ಎಲ್ರಿಗೂ ತಿಳಿಯೋ ಹಾಗೆ ಮಾಡಿದ್ಯಲ್ಲ, ನನಗಷ್ಟೇ ಸಾಕು. ನನ್ನ ಮಗನ ಒಳ್ಳೆತನನೇ ಅವನ್ನ ಕಾಪಾಡ್ತಾ ಇದೆ. ನಿಮ್ಮನ್ನೇ ಕರೆಯೋಣ ಅಂತಿದ್ದೀರಿ. ತಿಂಡಿ ರೆಡಿ ಆಗಿದೆ, ಬನ್ನಿ. ಯಾಕೆ ನಿನ್ನೆಯಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ? ಮಾತಾಡಕ್ಕೆ ಏನಿದೆ ರೀ? ಯಾಕೆ ನಗ್ತಿದ್ಯಾ ಸಾವಿತ್ರಿ? ಈ ನಗು ನನ್ನನ್ನು ಚುಚ್ತಾ ಇದೆ. ಅಯ್ಯೋ, ನಗ್ಲುಬಾರ್ದ ಈ ಮನೇಲಿ? ಇಷ್ಟೆಲ್ಲ ಆದ್ಮೇಲೂ ನಗೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಅಂದ್ರೆ ಈ ಮನ್ಸಿಗೆ ನಿರಾಳ ಅನ್ನಿಸ್ತಾ ಇದ್ದೀರಿ. ನನ್ ಮಗ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಅದೊಂಥರ ನೆಮ್ಮದಿ. ಆದ್ರೆ ತಪ್ಪನ್ನೇ ಮಾಡದೇ ಇರೋ ಮಗನ್ನ ಮನೆಯಿಂದ ಆಚೆ ಕಳಿಸಿ ಶ್ರೀರಾಮ ತಪ್ಪು ಮಾಡದ್ನ, ಆದ್ರೂ ವನವಾಸ ಅನ್ಭವಿಸ್ಬೇಕಾಯ್ತಲ್ವಾ? ಪಾಂಡವರು ತಪ್ಪು ಮಾಡಿದ್ರ, ಆದ್ರೂ ಕಾಡ್ ಸೇರಿಲ್ವಾ? ಈ ಪ್ರಪಂಚನೇ ಹಾಗೆ ರೀ, ಒಳ್ಳೆಯವ್ರನ್ನ ಸದಾ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ನಮ್ಮ ಮಗನೂ ಹಾಗೆ. ಅವನ ಈ ಪರೀಕ್ಷೆಲಿ ಗೆದ್ದು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನಗೆ ನನ್ನ ಮಗನ ಬಗ್ಗೆ ಹೆಮ್ಮೆ ಇದೆ ರೀ. ಅವನು ಹೃದಯದಲ್ಲಿ ಆ ಭಗವಂತ ಇದ್ದಾನೆ. ಅದಕ್ಕೆ ರೀ ನಾನು ಆರಾಮಾಗಿದ್ದೀನಿ. ನೀವು ಅಷ್ಟೇ ಆರಾಮಾಗಿರಿ, ಏನೂ ಆಗಲ್ಲ. ಆರಾಮಾಗಿ ಹೇಗೆ ಹೇಗಿರ್ಲಿ? ನಾನಿದ್ದೀನಲ್ಲ ರೀ, ಹೀಗೆ. ನೀನಿಲ್ಲ. ನೀ ನಗು
100 ಅರ್ಥನ ಕೊಡುತ್ತೆ. ಅದು ನನ್ನನ್ನು ಚುಚ್ಚುತ್ತಾ ಇದೆ. ನನಗೆ ಗೊತ್ತು ಸಾವಿತ್ರಿ, ರಾಜ್ ವಿಷಯದಲ್ಲಿ ನನ್ನ ಕಡೆಯಿಂದ ತಪ್ಪಾಗಿದೆ. ಸಾವಿತ್ರಿ, ಅದಕ್ಕೆ ನನ್ನ ತಪ್ಪನ್ನ ತಿದ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಒಳ್ಳೆ ಕೆಲ್ಸಕ್ಕೆ ಹೋಗೋಕ್ ಮುಂಚೆ ಅಮ್ಮನ ಒಂದ್ಸರಿ ನೋಡ್ಬೇಕು ಅನ್ನಿಸ್ತಿದೆ. ಅಮ್ಮ ಕಾಣಿಸಿಲ್ಲ ಅಂದ್ರೆ ಏನೋ, ಫೋನಲ್ಲಿ ಅಮ್ಮನ ಫೋಟೋ ಇದೆ, ಅದನ್ನೇ ನೋಡ್ತೀನಿ. ಆಶೀರ್ವಾದ ಮಾಡಮ್ಮ. ರೀ ಮುನಿಯಮ್ಮ, ಬೇಗ ಬನ್ರಿ. ಹಾ ಬಂದೆ. ನನಗೆ ಅವಸರ ಮಾಡಿ ಇವರೇ ಲೇಟ್ ಮಾಡ್ತೀಯಾರ. ಅಪ್ಪ, ಅಮ್ಮನ್ ಮಗಳು ಕೆಲ್ಸಕ್ಕೆ ಹೊರಟ್ಲು ಅನ್ಸುತ್ತೆ. ಅದಕ್ಕೆ ಇವನಿಷ್ಟೊಂದು ಬಿಲ್ಡಪ್ ಕೊಡ್ತಾ ಇರೋದು. ಅವಳು ಕೆಲ್ಸಕ್ಕೆ ಹೋಗೋದು ಖುಷಿ ಪಡೋ ವಿಚಾರನೇ. ಆದ್ರೆ ನಮ್ಮನೇಲಿ ಇಲ್ವಲ್ಲ, ಅದೇ ಸಮಸ್ಯೆ.